ಈಗ ಮಾರ್ಕೆಟು 50,000 ಕೂಡ ಹೋಗ್ಬೋದು, 60,000 ಕೂಡ ಹೋಗ್ಬೋದು, 70,000 ಕೂಡ ಹೋಗ್ಬೋದು. ಯಾಕಂದರೆ ಈಗ ಬರೀ ಇಂಡಿಯಾದಲ್ಲಿ 3% ಜನ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದೇ 3% 10% ಆದರೆ 3%ಅಲ್ಲಿ ಮಾರ್ಕೆಟ್ 24,500 ಉಂಟು. ಎಲ್ಲಾದರೂ 10% ಬಂದರೆ ಮಾರ್ಕೆಟ್ ಎಲ್ಲಿ ಹೋಗ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇದು ರೈಟ್ ಟೈಮ್ ಇನ್ವೆಸ್ಟ್ ಮಾಡಿ, ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡಿ. ಇಫ್ ಇನ್ ಕೇಸ್ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಬಾಟಮ್ ಫಿಶಿಂಗ್ ಅಂದರೆ ಸಿಂಪಲ್. ಯಾವಾಗ ಮಾರ್ಕೆಟು ಕ್ರ್ಯಾಶ್ ಆಗ್ತದಲ್ಲ, ಅಂದರೆ ಮಾರ್ಕೆಟ್ ಯಾವಾಗ ಒಂದು 10% ಕ್ರ್ಯಾಶ್ ಆಗ್ತಾರೆ ಅಥವಾ 20% ಮಿನಿಮಮ್ ಯಾವಾಗ ಕ್ರ್ಯಾಶ್ ಆಗ್ತಾರೆ, ಆವಾಗ ನಾವು ಒಂದು ಲಮ್ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡೋದನ್ನ ಅದನ್ನ ಮಾರ್ಕೆಟ್ ಟೈಮಿಂಗ್ ಅಂತ ಕರೀತಾರೆ. ಸೊ ಯಾವಾಗ ಮಾರ್ಕೆಟು ಆಲ್ ಟೈಮ್ ಹೈ ಹತ್ರ ಹೋಗ್ತಾ ಉಂಟು, ಯಾವಾಗ ಮಾರ್ಕೆಟು ಅಪ್ಸೈಡ್ ಹೋಗ್ತಾ ಉಂಟು, ಆವಾಗೆಲ್ಲ ಇನ್ವೆಸ್ಟ್ ಮಾಡಿದೆ. ಯಾವಾಗ ಮಾರ್ಕೆಟು ಕ್ರ್ಯಾಶ್ ಆಗ್ತಾರೆ ಆವಾಗ ನಾವು ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಟೈಮಿಂಗ್ ಅಂತ ಕರೀತಾರೆ. ಅದನ್ನ ಬಾಟಮ್ ಫಿಶಿಂಗ್ ಅಂತ ಕೂಡ ಕರೀತಾರೆ. ಅದರಿಂದ ನಾವು ಅಲ್ಫಾ ರಿಟರ್ನ್ ಕೂಡ ಜನರೇಟ್ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ನಿಮಗೆ SIP ಮೂಲಕ ಹೇಗೆ ಟೈಮಿಂಗ್ ಮಾಡೋದು, ಹಾಗೆ ರೆಗ್ಯುಲರ್ ಇನ್ಕಮ್ ಮೂಲಕ ಹೇಗೆ ಟೈಮಿಂಗ್ ಮಾಡೋದು ಅಂದರೆ ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫೈನ್. ಸೊ ನಾನು ನಿಮಗೆ ಹೇಳಿದಾಗೆ ಒಂದು 10% ನೆಗೆಟಿವ್ ಇದ್ದರೆ ಆ ಇಯರಲ್ಲಿ ಅಥವಾ ಆ ಮಂತಲ್ಲಿ ಇಫ್ ಇನ್ ಕೇಸ್ 10% 20% ಕ್ರ್ಯಾಶ್ ಆದರೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಅದೇ ನೋಡಿದಾಗೆ ನಾವೊಂದು 2008ರಲ್ಲಿ ಕೂಡ ಕ್ರ್ಯಾಶ್ ಆಯಿತು ಅದೇ ಥರ. ಸೊ ನಾವು ಸ್ವಲ್ಪ ಇದು ಮಾಡಿದರೆ ಸೆಲ್ ನೋಡ್ಬೋದು. ಸಮಥಿಂಗ್ 66% ಕ್ರ್ಯಾಶ್ ಆಯಿತು ಟಾಪಿಂದ. ಅದ್ರ ನಂತರ ಯಾವಾಗ ಕ್ರ್ಯಾಶ್ ಆಯಿತು, ಅದ್ರ ನಂತರ ಅಮೌಂಟ್ ಇಲ್ಲಿ ತನಕ ಕ್ರ್ಯಾಶ್ ಆಯಿತು ಒಂದು 30%, ಅಂದರೆ 2011 ಹತ್ರ. ಅದ್ರ ನಂತರ ಯಾವ ಕ್ರ್ಯಾಶ್ ಆಯಿತು, ಅದ್ರ ನಂತರ ಒಂದು 22% ಕ್ರ್ಯಾಶ್ ಆಯಿತು ಯಾವಾಗ 2015ರಲ್ಲಿ. ಅದ ನಂತರ ಯಾವ ಕ್ರ್ಯಾಶ್ ಆಯಿತು, ಕೋವಿಡ್ ಕ್ರ್ಯಾಶ್. ಸೊ ಇದರಿಂದ ನಾವು ಒಂದೊಳ್ಳೆ ರಿಟರ್ನ್ ಕೂಡ ಜನರೇಟ್ ಮಾಡ್ಬೋದು. ಫೈನ್. ಸೊ ಯಾಕಂದರೆ ಯಾವಾಗ ಮಾರ್ಕೆಟು ಇಲ್ಲಿಂದ ಅಪ್ ಸೈಡಲ್ಲಿ ಹೋಗ್ತಾ ಉಂಟು, ಅಲ್ಲಿಂದ ಮಾರ್ಕೆಟು ಕ್ರ್ಯಾಶ್ ಆಗ್ತದೆ. ಜನರಲಿ ಒಂದೊಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತದೆ ಅಥವಾ ಒಂದೊಳ್ಳೆ ಸೆಲ್ಲಿಂಗ್ ಬರ್ತದೆ. ಅದು ಜನರಲಿ ಬರ್ತಾರೆ ಪ್ರೀವಿಯಸ್ ಸ್ಟಾರ್ಟೆಲ್ಲ ನೋಡಿದಾಗ. ಸೊ ಅಲ್ಲಿ ಬಂದಾಗ ಯಾರಲ್ಲಿ ಇಲ್ಲಿ ಬೈ ಮಾಡಿರ್ತಾರಲ್ಲ ಅವರೆಲ್ಲ ಅಲ್ಲೇ ಸಿಕ್ಕ ಬೀಳ್ತಾರೆ. ಸೊ ಅದು ಹೋಲ್ಡ್ ಮಾಡಿ ದೆನ್ ಒಂದು ಬ್ರೇಕೌಟ್ ಕೊಡುವಾಗ ಅವರಿಗೆ ಒಂದೊಳ್ಳೆ ಪ್ರಾಫಿಟ್ ಏನು, ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿ 50,000 ಇನ್ವೆಸ್ಟ್ ಮಾಡಿದರೆ ಟಾಪಲ್ಲಿ. ಸೊ ಯಾವಾಗ ಮಾರ್ಕೆಟು ಅಲ್ಲಿಂದ ಆ ಟಾಪ್ನ ತೆಗೆದಾಗ ಅವ್ರದ್ದು 50,000 ಆವಾಗ 60,000 ಸಿಗ್ತದೆ, 70,000 ಸಿಗ್ತದೆ. ಸೊ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಬದಲು ನಾವು ಟೈಮಿಂಗ್ ಮಾಡ್ಬೋದು. ಸೊ ಒಂದು ಡಿಸ್ಕ್ಲೇಮರ್ ಏನಂದರೆ, ಯಾವತ್ತೂ ಕೂಡ ಮಾರ್ಕೆಟ್ ಇದು ನಾವು ಟಾಪ್ ಕೂಡ ಹಿಡ್ಲಿಕ್ಕಾಗಲ್ಲ, ಬಾಟಮ್ ಕೂಡ ಹಿಡಿಲಿಕ್ಕಾಗಲ್ಲ. ಸೊ ನಾನು ನಿಮಗೆ ಚಾರ್ಟ್ ಮೂಲಕ ಹೇಳಿದ್ದೀನಿ, ಇಲ್ಲಿ 60% ನೆಗೆಟಿವ್ ಆಯಿತು ನಾವೊಂದು ಇನ್ವೆಸ್ಟ್ ಮಾಡ್ಬೋದು, ಇಲ್ಲಿ 20% ಆಯಿತು, ಇಲ್ಲಿ 30% ಆಯಿತು ಅಂತ ನಾನು ಹೇಳಿದ್ದೀನಿ. ಬಟ್ ಅದು ರಿಯಾಲಿಟಿಯಲ್ಲಿ ಹಾಗಿರಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಯಾವಾಗ ಮಾರ್ಕೆಟು ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ 20% ನೆಗೆಟಿವ್ ಇರ್ತದೆ ಅಥವಾ 15% ನೆಗೆಟಿವ್ ಇರ್ತಾರೆ, ಆ ಮಂತಲ್ಲಿ ಅಥವಾ ಆ ತಿಂಗಳಲ್ಲಿ ಒಂದು ಸರ್ಟನ್ ಅಮೌಂಟ್ ಇನ್ವೆಸ್ಟ್ ಮಾಡುವ. ಎಷ್ಟು ನಾವು ಫ್ರೀಲಿ ಇನ್ವೆಸ್ಟ್ ಮಾಡ್ಬೋದು ಅಷ್ಟೊಂದು ಅಮೌಂಟ್ನ ಇನ್ವೆಸ್ಟ್ ಮಾಡುವ. ಫಾರ್ ಎಕ್ಸಾಂಪಲ್ ಅದೇ ಮಂತಲ್ಲಿ ಅಥವಾ ಅದೇ ಇಯರಲ್ಲಿ 20% ಆರಿಗಿಯು ಮತ್ತು 20% ನೆಗೆಟಿವ್ ಆಯ್ತು ಅಂದರೆ ಅಲ್ಲಿ ಕೂಡ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡುವ, ಮತ್ತು 15% ನೆಗೆಟಿವ್ ಆಯ್ತು ಅಂದರೆ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡುವ. ಯಾವಾಗ ಮಾರ್ಕೆಟ್ ಅದೇ 15% ಟಾಪ್ ಹೊಡಿತಾರೆ, ಅದೇ 20% ಟಾಪ್ ಹೊಡಿತಾರೆ, ಆವಾಗ ಇನ್ವೆಸ್ಟ್ ಮಾಡೋದು ಬೇಡ. ಆವಾಗ ಜಸ್ಟ್ ನಾವು ಕೂತ್ಕೊಳ್ಳುವ. ಅದು ನಾವು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಹೋಗುವ. ಫೈನ್. ಸೊ ಇಫ್ ಇನ್ ಕೇಸ್ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದು ಹೇಗೆ ವಿಡಿಯೋ ಬೇಕು, ಇಫ್ ಇನ್ ಕೇಸ್ ನಿಮಗೆ SIP ಮೂಲಕ ಹೇಗೆ ಒಂದೊಳ್ಳೆ ಅಲ್ಫಾ ರಿಟರ್ನ್ ಜನರೇಟ್ ಮಾಡೋದು ಟೈಮಿಂಗ್ ಮೂಲಕ, ಈ ಥರ ವಿಡಿಯೋ ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಬರೋ ದಿನಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫೈನ್. ಸೊ ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗ್ತಾರೆ ಆವಾಗ ಒಂದು ನಮ್ಮ ಹತ್ರ ಒಂದು ಹಣ ಇದ್ದರೆ ಒಂದು ಒಳ್ಳೆ ರಿಟರ್ನ್ ಕೂಡ ನಾವು ಜನರೇಟ್ ಮಾಡ್ಬೋದು. ಫೈನ್. ಪ್ಲೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಇನ್ವೆಸ್ಟ್ ಮಾಡಿ. ಇಫ್ ಇನ್ ಕೇಸ್ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೂ ಕೂಡ SIPಯಲ್ಲಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಮಾರ್ಕೆಟು ಈ ಥರ ನಿಮಗೆ ಸಿಗಲ್ಲ. ಮತ್ತು ಈಗ ಮಾರ್ಕೆಟು 50,000 ಕೂಡ ಹೋಗ್ಬೋದು, 60,000 ಕೂಡ ಹೋಗ್ಬೋದು, 70,000 ಕೂಡ ಹೋಗ್ಬೋದು. ಯಾಕಂದರೆ ಈಗ ಬರೀ ಇಂಡಿಯಾದಲ್ಲಿ 3% ಜನ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದೇ 3% 10% ಆದರೆ 3%ಅಲ್ಲಿ ಮಾರ್ಕೆಟ್ 24,500 ಉಂಟು. ಎಲ್ಲಾದರೂ 10% ಬಂದರೆ ಮಾರ್ಕೆಟ್ ಎಲ್ಲಿ ಹೋಗ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇದು ರೈಟ್ ಟೈಮ್ ಇನ್ವೆಸ್ಟ್ ಮಾಡಿ, ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡಿ. ಈ ಥರ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗ್ರೇಟ್ ವೀಕೆಂಡ್.